ಕೇರಳದ ಭೀಕರತೆಯಲ್ಲಿ ಸದ್ಯ ಸಾವಿನ ಸಂಖ್ಯೆ 156ಕ್ಕೆ ಏರಿಕೆಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. 146 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡಿದ್ದು ದುರಂತದಲ್ಲಿ 106 ಮಂದಿ ನಾಪತ್ತೆಯಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿರುವ ಸಾವಿನ ಸಂಖ್ಯೆ. ಕೇರಳದ ವಯನಾಡಿನಲ್ಲಿ ಜಲಪ್ರಳಯ ಉಂಟಾಗಿ ಇಡೀ ಊರೇ ಸ್ಮಶಾನವಾಗೋಗಿದೆ ಅಂತಲೇ ಹೇಳಬಹುದು. ಮನೆ, ಮಠ, ಜೀವ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಸಮಾಧಿಯಾಗಿದೆ. ಇಲ್ಲೊಂದು ಊರು ಇತ್ತ, ಇಲ್ಲಿ 106 ಜನರು ನಿಜಕ್ಕೂ ಕೂಡ ಬದುಕಿದ್ರ ಅನ್ನೋ ಕುರುಪು ಕೂಡ ಸಿಗದಂತೆ ಈ ಪ್ರಳಯ ಕ್ಷಣಾರ್ಧದಲ್ಲಿ ಮಾಡಿಬಿಟ್ಟಿದೆ ಅಂತಲೇ ಹೇಳಬಹುದು. ರಾತ್ರಿ ಎಷ್ಟೋ ಕನಸುಗಳನ್ನ ಹೊತ್ತು ಮಲಗಿದ್ದಂತಹ ಜನರು ಬೆಳಗಾಗುವಷ್ಟರಲ್ಲಿ ಮಣ್ಣಿನಡಿ ಸಿಲುಕಿ ನಿಜಕ್ಕೂ ಕೂಡ ಶವಗಳು ಕೂಡ ಪತ್ತೆ ಆಗ್ತಾ ಇಲ್ಲ. ಆ ಮಟ್ಟಿಗೆ ನೀರಿನ ರಭಸಕ್ಕೆ ಎಲ್ಲೋ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನೂ ಒಂದಷ್ಟು ಮಂದಿ ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೆ. ರಕ್ಷಣೆಯ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸದ್ಯ ಈಗ ಮಾಹಿತಿ ಪ್ರಕಾರ ಸಾವಿನ ಸಂಖ್ಯೆ 156ಕ್ಕೆ ಏರಿಕೆ ಆಗಿದೆ. ನೋಡಿ, ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ 130, 135 ಇತ್ತು. ಅದಾದ್ಮೇಲೆ 145, ಈಗ 156. ಹಂಗೆ ಅಂದ್ರೆ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಸೇರಿದಂತೆ ಕೆಲವು ಗ್ರಾಮಗಳಲ್ಲಿ ಸಂಭವಿಸಿರುವಂತಹ ಭಯಂಕರ ಭೂಕುಸಿತ ಇದು. ಇನ್ನು ಸದ್ಯ ಕೇರಳದಲ್ಲಿ ಭರದಿಂದ ರಕ್ಷಣಾ ಕಾರ್ಯ ಸಾಗಿದೆ. ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು. ಮಣ್ಣಿನಡಿ ಸಿಲುಕಿರುವವರ ರಕ್ಷಣೆಗೆ ಇತ್ತ ಸಿಬ್ಬಂದಿಗಳು ಕೂಡ ಹರಸಾಹಸವೇ ಪಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯ ಕೂಡ ಅಷ್ಟು ಸುಲಭವಾಗಿಲ್ಲ, ಬಹಳ ಕಷ್ಟಕರವಾಗ್ತಾ ಇದೆ ರಕ್ಷಣೆ ಮಾಡೋದು ಕೂಡ. ಯಾಕಂದ್ರೆ ಒಂದು ಕಡೆ ಮಳೆ ಬೀಳ್ತಾ ಇದೆ, ಮತ್ತೊಂದು ಕಡೆ ಎಲ್ಲೆಲ್ಲೋ ನಿಜಕ್ಕೂ ಕೂಡ ಶವಗಳು ಸಿಗ್ತಾ ಇರುವಂಥದ್ದು. ಮಣ್ಣಿನಡಿ ಹಾಗೆ ನೀರಿನಲ್ಲಿ ತೇಲ್ಕೊಂಡು ಹೋಗಿರೋರು ಆ ಜಾಗಕ್ಕೆ ಹೋಗೋಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗೆ ರಕ್ಷಣಾ ಸಿಬ್ಬಂದಿ ಕೂಡ ಹರಸಾಹಸವೇ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಭಾರತೀಯ ಸೇನೆ, NDRF, SDRF ಹಾಗೆ ಅಗ್ನಿಶಾಮಕ ಸೇರಿದಂತೆ ಎಲ್ಲ ಸರ್ಕಾರಿ ಸಂಸ್ಥೆಗಳು ಒಗ್ಗೂಡಿ ಈ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಬಲು ಕಷ್ಟ ಆಗ್ತಾ ಇದೆ. ಈಗೇನು ನೋಡ್ತಾ ಇದ್ದೀರಲ್ಲ ನೀವು, ನಾವು ಲೈವ್ ವಿಜುವಲ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಇದೊಂದು ಹಳ್ಳಿನಾ, ಇದೊಂದು ಗ್ರಾಮನಾ, ಈ ಗ್ರಾಮದಲ್ಲಿ 106 ಜನರು ವಾಸ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಜಲಪ್ರಳಯ ಉಂಟಾಗಿ, ಭೂಕುಸಿತ ಉಂಟಾಗಿ ಯಾವ ರೀತಿ ಆ ಹಳ್ಳಿಯ ವಾತಾವರಣ ಈಗ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಇತ್ತ 106 ಮಂದಿಯ ರಕ್ಷಣಾ ಸಿಬ್ಬಂದಿಯಿಂದ ಸದ್ಯಕ್ಕೆ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ಇನ್ನು ನಡುಗಡ್ಡೆಯಲ್ಲಿ ಸಿಲುಕಿದ್ದ ರಕ್ಷಣೆ ಮಾಡೋದಕ್ಕೂ ಕೂಡ, ಜನರನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಭಾರಿ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿರೋ ಕಾರಣ ಈಗ ಇತ್ತ ಸಿಬ್ಬಂದಿಗಳು ಮರದಿಂದ ಮರಕ್ಕೆ ಹಗ್ಗ ಕಟ್ಟಿ ರೋಪ್ ವೇ ಅನ್ನ ನಿರ್ಮಿಸಿ ಆ ರೋಪ್ ವೇ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶವಗಳನ್ನ ಸಾಗಿಸಬೇಕಾಗ್ತಾ ಇದೆ. ಅಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇರುವಂಥದ್ದು. ಅಂದ್ರೆ ಮುಂಡಕ್ಕೈ, ಇನ್ನು ಚೂರ್ಮಲೈ ಸೇರಿದಂತೆ ಈ ನಗರಗಳಲ್ಲಿ ಏನು ಈ ಭೂಕುಸಿತ ಸಂಭವಿಸಿದೆ, ಸೊ ಈ ನಗರಗಳಿಗೆ ಸಂಪರ್ಕಿಸೋದಕ್ಕಿದ್ದಂತಹ ಏಕೈಕ ದೊಡ್ಡ ಸೇತುವೆನೇ ಕೊಚ್ಚಿ ಹೋಗಿದೆ. ಸೊ ಹೀಗಾಗಿ ರಕ್ಷಣಾ ತಂಡಗಳು ರೋಪ್ ವೇ ಅನ್ನ ಬಳಸಿಕೊಂಡು ಸಂತ್ರಸ್ತರನ್ನ ತಲುಪಿ ರಕ್ಷಣೆಯನ್ನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಈಗಾಗಲೇ 106 ಜನರನ್ನು ಕೂಡ ರಕ್ಷಿಸಲಾಗಿದೆ. ಇತ್ತ 150ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಶವಗಳನ್ನು ಕೂಡ ಸಾಗಿಸಲಾಗಿದೆ. ಒಂದು ಕಡೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ನಾಪತ್ತೆಯಾದವರಿಗೆ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಾಪತ್ತೆಯಾದವರು ಜೀವಂತದಲ್ಲಿದ್ದಾರೋ ಅಥವಾ ಇಲ್ಲವೋ ಏನೋ ಒಂದು ಗೊತ್ತಿಲ್ಲ. ರಕ್ಷಣಾ ಸಿಬ್ಬಂದಿಯಂತೂ ನಿರಂತರವಾಗಿ ನಿನ್ನೆಯಿಂದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. Hello.
ಪ್ರಕೃತಿ ಮುನಿಸಿಕೊಂಡ್ರೆ ಅದರ ಉತ್ತರ ಏನಾಗಿರುತ್ತೆ ಅನ್ನೋದಕ್ಕೆ ಮತ್ತೆ ಈ ಘಟನೆ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ರಕ್ಷಣಾ ಸಿಬ್ಬಂದಿ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಜನರನ್ನು ರಕ್ಷಿಸೋದಕ್ಕೆ, ಮೃತಪಟ್ಟಿರುವ ಶವಗಳನ್ನು ಸಾಗಿಸೋದಕ್ಕೆ, ನಾಪತ್ತೆಯಾಗಿರುವವರ ಹುಡುಕಾಟವನ್ನು ನಡೆಸೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ನೀವು ನೋಡಬಹುದು. ರಾತ್ರೋರಾತ್ರಿ ಊರಿನ 50% ಜನ ಜಲಸಮಾಧಿ ಆಗೋಗಿದ್ದಾರೆ. ಮನೆ, ತೋಟ, ಶಾಲೆ, ದೇವಸ್ಥಾನ, ಮಸೀದಿಗಳು ಎಲ್ಲವೂ ಕೂಡ ನೀರಿನಲ್ಲಿ ಹೋಮವಾಗೋಗಿದೆ ಅಂತಲೇ ಹೇಳಬಹುದು. ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಪಟ್ಟಣದಿಂದ 8 ಕಿಲೋಮೀಟರ್ ದೂರದಲ್ಲಿ ಮುಂಡಕ್ಕೈ ಅನ್ನೋ ಬೆಟ್ಟದ ತಪ್ಪಲಿನಲ್ಲಿನ ಚುರಲ್ಮಲೈ ಅನ್ನೋ ಗ್ರಾಮದ ಸ್ಥಿತಿ ಸದ್ಯಕ್ಕೀಗ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನೀವು ನೋಡಬಹುದು. ಈ ಗ್ರಾಮದಲ್ಲಿ 500 ಮನೆಗಳಿದ್ವು. ಗ್ರಾಮಕ್ಕೆ ಹೊಂದಿಕೊಂಡಂತೆ ಚುರಲ್ಮಲೈ ಎಂಬ ನದಿ ನಿಧಾನವಾಗಿ ಹರಿತಾ ಇತ್ತು. ಮುಂಡಕ್ಕೈ ಎಂಬ ಬೆಟ್ಟದಿಂದ ಹರಿಯೋ ನೀರಿನಿಂದ ಚುರಲ್ಮಲೈ ನದಿ ಸೃಷ್ಟಿಯಾಗಿ ಹರಿತಾ ಇದೆ. ಇದರ ವೈಭೋಗವನ್ನ ನೋಡೋದೇ ಕಣ್ಣಿಗೆ ಹಬ್ಬವಾಗಿತ್ತು. ಒಂದು ರೀತಿ ಆ ನೇಚರನ್ನು ಫೀಲ್ ಮಾಡೋದಕ್ಕೆ ಜನರು ಸಾಕಷ್ಟು ಮಂದಿ ಹೋಗ್ತಾ ಇದ್ರು. ಅಂತಹ ದೇವರ ನಾಡಿನ ಪರಿಸ್ಥಿತಿ ನೋಡಿ ಈಗ ಹೇಗಾಗಿದೆ ಅಂತ ಅಂದರೆ, ಸುತ್ತಲೂ ಹಚ್ಚ ಹಸಿರು, ಮಧ್ಯೆ ಒಂದು ಗ್ರಾಮ ಇತ್ತು. ಬಟ್ ಈಗ ಆ ಗ್ರಾಮದ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಯಾವ ರೀತಿ ಆ ಗ್ರಾಮದಲ್ಲಿ ಈಗ ಶವಗಳು ತೇಲ್ಕೊಂಡು ಬರ್ತಾ ಇದ್ದಾವೆ, ಮಣ್ಣಿನಡಿ ಶವಗಳು ಸಿಲುಕಿಕೊಂಡಿವೆ. ಇತ್ತ ರಕ್ಷಣಾ ಕಾರ್ಯಾಚರಣೆ, ಮನೆಗಳೆಲ್ಲವೂ ಕೂಡ ನೆಲಸಮಗೊಂಡಿರುವಂಥದ್ದು. ರಸ್ತೆ ಯಾವುದು, ಮನೆಗಳು ಯಾವುದು ಒಂದು ಗೊತ್ತಾಗ್ತಾ ಇಲ್ಲ. ಹೆಚ್ಚು ಕಡಿಮೆ 300 ಮನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. 150ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 200ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿದ್ದವರು ಬದುಕಿದ್ದಾರೋ ಅಥವಾ ಜಲಸಮಾಧಿಯಾಗಿದ್ದಾರೋ ಅದು ಕೂಡ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ಗ್ರಾಮದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಕಷ್ಟ ಆಗ್ತಾ ಇದೆ. ಕಷ್ಟದ ನಡುವೆಯೇ ಈಗ ಅಲ್ಲಿ ಕಾರ್ಯಾಚರಣೆ ಜರುಗ್ತಾ ಇರುವಂಥದ್ದು. ಸ್ಥಳದಲ್ಲಿ ಭಾರತೀಯ ಸೇನೆ ಇರಬಹುದು, ಹಾಗೆ NDRF, SDRF, ಅಗ್ನಿಶಾಮಕ ಸೇರಿದಂತೆ ಎಲ್ಲ ಸರ್ಕಾರಿ ಸಂಸ್ಥೆಗಳು ಒಗ್ಗೂಡಿ ಈ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.